ಅಮ್ಮ ಮುಂದಿನ ವರ್ಷ ಮಾಡೋಣ ನಡಿ. ನಾವು ಈ ಅಮ್ಮ ನೋಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ನ ಕೈ ಬಹಳ ಕಿಲಾಡಿ ಇದ್ದಾರೆ. ಹಿಂಗೆ ಕಿಲಾಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದ್ದು ಅಮ್ಮ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ? ಕೈ ಎತ್ತಿ ನೋಡೋಣ. ಗೃಹಲಕ್ಷ್ಮಿ ಎಲ್ಲರೂ ಫ್ರೀಯಾಗಿ ಬಸ್ನಲ್ಲೆಲ್ಲ ಓಡಾಡ್ತಾ ಇದ್ದೀರಾ? ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಬೇಕು, ಬರೀ ನಾನು ಒಬ್ಬನಿಗೆ ಒಳ್ಳೇದು ಮಾಡು ಅಂತ ಕೇಳಬಾರ್ದು ದೇವ್ರನ್ನ. ನನಗೂ ಒಳ್ಳೇದು ಮಾಡಪ್ಪ, ಬೇರೆಯವ್ರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ ಆಮೇಲೆ ನಮಗೆ ಕೇಳ್ಕೋಬೇಕು. ಆಗ ಮಾತ್ರ ದೇವರು ಒಳ್ಳೇದು ಮಾಡೋದು. ಬೇರೆಯವ್ರಿಗೆಲ್ಲ ಒಳ್ಳೇದು ಮಾಡೋದು ದೇವ್ರೇ. ಹೊರಗಡೆ ಹೇಳಿದ್ರಲ್ಲ, ಈಗ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಬಂದ ಮೇಲೆ, ಹಿಂದೆನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ತಾಲೂಕುಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದೀವಿ. ನಾನು ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಮಾತಾಡ್ತೇನೆ. ನಾವು ಸಮಾಜದಲ್ಲಿ ಅಶಕ್ತರಾಗಿರ್ತಕ್ಕಂಥ ಜನರಿಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲತಕ್ಕಂಥ ಜನರಿಗೆ, ಯಾಕಂದ್ರೆ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ, ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ, ಈಗಲೂ ಮಾಡ್ತಾ ಇದೆ, ಮುಂದೇನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳ್ತಾರೆ ಅದನ್ನ ಚರ್ಚೆ ಮಾಡಿ ಅವರ ಇಲಾಖೆಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ, ಮತ್ತೆ ನಿಮಗೆ ಅಂಗವಿಕಲರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅವ್ರು ಹೇಳಿದ್ರಲ್ಲ, ಡಯಾಲಿಸಿಸ್ ಪೇಷಂಟ್ಸ್ಗಳು ಬಹಳ ಪಾಪ ಅವರು ಪಟ್ಟಣಕ್ಕೆ ಬರಬೇಕಾಗುತ್ತೆ, ತಾಲೂಕು ಕೇಂದ್ರಗಳಿಗೆ ಬರಬೇಕಾಗುತ್ತೆ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ, ಮತ್ತೆ ಸನ್ಮಾನಿತರು ಯಾರ್ಯಾರಿದ್ದಾರೆ, ನನ್ನ ಕ್ಲಾಸ್ಮೇಟ್, ಇವರು ಲಾ ಕಾಲೇಜಲ್ಲಿ ಕ್ಲಾಸ್ಮೇಟ್, ನಾನು ರಾಜಕಾರಣ, ನಾನು ಹಿರಿಯ ನಾಗರಿಕನೇ. ಈಗ ಎಷ್ಟು ವಯಸ್ಸೀಗ? ನಾನು 78 ಕಾಲಿಟ್ಟಿದ್ದೀನಿ. ಸೊ ನನಗಿಂತ ಒಂದೂವರೆ ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ. ಇದುವೇ ಬಹಳ ದಿನಗಳ ನಂತರ ಭೇಟಿಯಾಗ್ತಾ ಇದ್ದೀವಿ. ಎಲ್ಲ ಸನ್ಮಾನಿತರಿಗೆ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಜೊತೆಗೆ ಇನ್ನಷ್ಟು ಅವರ ಕ್ಷೇತ್ರ ಆಯಾಯ ಅವರ ಜೀವನದಲ್ಲಿ
ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತೇಳಿ ಆರೈಕೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.